ಹಾಯ್ ಫ್ರೆಂಡ್ಸ್, ನಾನಿವತ್ತು ನನ್ನ ಮಗುಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಇದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮಗೆಲ್ಲ ABCD ಆ ಥರ ಹೇಳ್ಕೊಡ್ತಿದ್ರು, ಇವ್ರಿಗೆ ಸೌಂಡ್ಸ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ಓದೋಕ್ಕೆ ಈಸಿಯಾಗಿದೆ, ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು. ಎಗೆ A, ಬಿಗೆ B, ಸಿಗೆ K, ಡಿಗೆ D, ಇಗೆ A, ಎಫ್ಗೆ F, ಜಿಗೆ G, ಎಚ್ಗೆ H, ಐಗೆ E, ಜೆಗೆ J, ಕೆಗೆ K, ಎಲ್ಗೆ L, ಎಮ್ಗೆ M, ಎನ್ಗೆ N, ಓಗೆ H, ಪಿಗೆ P, ಕ್ಯೂಗೆ K, ಆರ್ಗೆ R, ಎಸ್ಗೆ S, ಟಿಗೆ T, ಯುಗೆ H, ವಿಗೆ W, ಡಬ್ಲ್ಯೂಗೆ W, ಎಕ್ಸ್ಗೆ S, ವೈಗೆ E, ಝಡ್ಗೆ Z. ಈ ಥರ ಇದೆ. ಇದನ್ನು ಯಾವ ಥರ ಓದೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಸೌಂಡ್ಸಲ್ಲೇ ಹೇಳ್ಬೋದು. ಈಗ ಪಿನ್ ಅಂತ ಇದೆ, ಪ ಇನ್ ಪಿನ್, ಲ್ ಎ ಗ್ ಲೆಗ್, ಡ್ ಆಗ್ ಡಾಗು. ಈ ಥರ ತುಂಬ ಈಸಿಯಾಗಿದೆ. ಪ ಆ್ಯನ್ ಪ್ಯಾನ್, ಫ್ ಆಕ್ಸ್ ಫಾಕ್ಸ್, ಇದು ಬ ಆ್ಯಟು ಬ್ಯಾಟು. ತುಂಬ ಈಸಿಯಾಗಿದೆ ಮಕ್ಕಳಿಗೆ ಓದ್ಸೋಕ್ಕೆ. ಅವ್ರಿಗೆ ಫಸ್ಟಿಗೆ ಕಲಿಸ್ಬೇಕಾದ್ರೆ ಬೇಸಿಕ್ಕು ತುಂಬ ಟಫ್ ಅನ್ನಿಸ್ತಾ ಇರುತ್ತೆ. ಈ ಥರ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಈಸಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ಹೇಳ್ಕೊಡೋಕ್ಕೆ. ಥ್ಯಾಂಕ್ ಯು.